ಕಾಟೇರನ ಕುಟೀರ ಅದ್ರೋಗ್ತಾ ಇದೆ. ಕಾರಣ ಕಾಟೇರ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ, ಬೆಳ್ಳಿ ಪರದೆಯಲ್ಲಿ ರಾರಾಜಿಸ್ತಾ ಇದ್ದಾನೆ. ಅದಕ್ಕೆ ಕಾರಣ ಚಿತ್ರದ ಸೂತ್ರಧಾರ. ಸೊ ಚಿತ್ರದ ಸೂತ್ರಧಾರರಾಗಿರುವಂತಹ ತರುಣ್ ಸುಧೀರ್ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸಿನಿಮಾ ಬರೋ ಮುಂಚೆ ನಿಮ್ಮ ಸೌಂಡ್ ಇರಲ್ಲ, ಬಂದ ಮೇಲಾದ್ರೂ ಸೌಂಡ್ ಇರುತ್ತಾ ಅಂತ ಒಂದು ಮಾತು ಕೇಳ್ತಾ ಇದ್ದೀನಿ. ಸಿನಿಮಾ ನೋಡಿದ್ಮೇಲೆ ನಿಮ್ಗೇನ್ ಅನ್ಸ್ತು ಸರ್? ಫಸ್ಟ್ಗೆ ಬಹಳ ಖುಷಿ ಇದೆ ಎಲ್ಲ ನನಗೆ. ಅಂದರೆ ನಾವೊಂದು ಎಕ್ಸ್ಪೆಕ್ಟ್ ಮಾಡಿದ್ವಿ ಇದು ರೀಚ್ ಆಗುತ್ತೆ, ಹಿಂಗೆ ಜನ ಹಿಂಗೆ ರಿಸೀವ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಅದನ್ನ ಮೀರಿದೊಂದು ರೆಸ್ಪಾನ್ಸ್ ಬರ್ತಾ ಇದೆ. ನಾನು ಓಕೆ ಬೆಳಗ್ಗೆ ರಿಲೀಸ್ ಆದರೆ 10 ಗಂಟೆ ಶೋ ಹಿಂಗಿರುತ್ತೆ, ಇಲ್ಲಾಂದರೆ 6 ಗಂಟೆಗೆ ಒಂದು ಫ್ಯಾನ್ ಶೋಸ್ ಓಪನ್ ಆಗುತ್ತೆ ಅಂತ ನಾನು ಫೀಲ್ ಮಾಡಿದ್ದೆ. ರಾತ್ರಿ 12 ಗಂಟೆಯಿಂದ ಜಾತ್ರೆ, ಮಧ್ಯರಾತ್ರಿ 3 ಗಂಟೆಗೆ ಸಿನಿಮಾ ನೋಡ್ತೀರಾ, ಹೌಸ್ಫುಲ್ ನೋಡ್ತೀರಾ. ನಿಜವಾಗ್ಲೂ ಅದನ್ನು ಒಂದು ತುಂಬಾ ಸೂದಿಗಂದು ಅನಿಸುತ್ತೆ ನಮಗೆ. ಅಂದರೆ ನೀವು ಕಷ್ಟಪಟ್ಟು ಎಲ್ಲ ಮಾಡಿದ್ಮೇಲೆ ಅದಕ್ಕೆ ಸಿಕ್ಕಂಥ ಒಂದು ರಿಸಲ್ಟ್ ಇದೆ ಗೊತ್ತಾ, ಅದೇ ಅಲ್ಟಿಮೇಟ್ ನಮಗೆ. ಇದು ದರ್ಶನ್ ಸರ್ಗೆ ಅವ್ರ ಫ್ಯಾನ್ಸ್ ಕೊಡುವಂಥ ಪ್ರೀತಿ ಇರ್ಬೋದು, ಅದ್ರ ಜೊತೆಗೆ ಒಂದು ಒಳ್ಳೆ ಕಾಂಟೆಂಟ್ ಸೇರಿದಾಗ ಅದಕ್ಕೆ ಬರುವಂಥ ಒಂದು ರಿಸಲ್ಟ್ ಇದು ಅಂತ ಅನಿಸ್ತಾ ಇದೆ. ಸೊ ವೆರಿ ಹ್ಯಾಪಿ. ರಾಬರ್ಟ್ ನಂತರ ಮತ್ತೊಮ್ಮೆ ಇಟ್ಕೊಟ್ಟಿರೋದು ನೀವು ಕಾಟೇರ ಮೂಲಕ. ರಾಯರ ಆಶೀರ್ವಾದ ಸಿಕ್ಕಿದೆ ಅನ್ಸುತ್ತೆ. ಇಲ್ಲ, ನಾನು ಯಾವತ್ತೂ ನನ್ನ ಕೆಲಸ ಏನಿದೆ ನಾನು ಅದು ಮಾಡ್ತೀನಿ. ಫಲ ಪ್ರತಿಫಲ ಎಲ್ಲ ನಾನು ಭಗವಂತನೇ ಬಿಟ್ಬಿಡ್ತೀನಿ. ಗುರುಗಳ ಆಶೀರ್ವಾದನೇ ಇರಬೇಕು ಅನ್ನೋದು ನಾನು ಯಾವಾಗಲೂ ಬಿಲೀವ್ ಮಾಡೋದು, ನಾನು ಅದನ್ನೇ ಫಾಲೋ ಮಾಡೋ ಅಂತಾನು. ಸೊ ಆ ನಿಟ್ಟಿನಲ್ಲಿ ನನ್ನ ಕೆಲಸ ಎಲ್ಲ ಮಾಡಿದ್ದೀನಿ. ಅದು ಅಷ್ಟೇ, ನಾನೊಂದು ಅಟೆಂಡೆನ್ಸ್ ಹಾಕಕ್ಕೆ ಹೋಗಿದ್ದೆ, ಗುರುಗಳೇ ನಂದೆಲ್ಲ ಕೆಲಸ ಮಾಡಿದ್ದೀನಿ, ಇಲ್ಲಿಂದ ನಿಮ್ಮದು ಅನ್ನೋದು ಅಷ್ಟೇ. ಸೊ ಇವತ್ತು ಅದೇ ರಿಸಲ್ಟ್ ಕಾಣಿಸ್ತಾ ಇದೆ ನನಗೆ. ಆ್ಯಂಡ್ ವೆರಿ ವೆರಿ ಹ್ಯಾಪಿ. ದರ್ಶನ್ ಸರ್ ನಿಮಗೆ ಫ್ಯಾಮಿಲಿ ಫ್ರೆಂಡ್ ತರ, ನಿಮ್ ತಂದೆ ಆಗಿರ್ಬೋದು, ಅವ್ರ ತಂದೆ ತುಂಬಾ ಕ್ಲೋಸ್ ಫ್ರೆಂಡ್ಸ್, ಅದು ನಿಮ್ಮಲ್ಲೂ ಕೂಡ ಮುಂದುವರೆದಿದೆ. ಆ ಕಾರಣಕ್ಕೆ ಕೇಳ್ತಿದ್ದೀನಿ, ಸಿನಿಮಾ ಅವರು ನೋಡಿರ್ತಾರೆ, ರಿಯಾಕ್ಷನ್ ಹೇಳಿರ್ತಾರೆ, ಏನಂದ್ರು ಅಂತ. ತುಂಬ ಫಸ್ಟ್ ಅವರು ರಾಕ್ಲೈನ್ ಸರೇ ಫಿಲಮ್ ನಾನು ನೋಡಿದ್ದು. ಸೊ ತುಂಬ ಇಷ್ಟಪಟ್ಟರು ಅವರು. ಅವತ್ತು ಏನಿಲ್ಲ ಮಗನೇ, ನೀನು ನನಗೆ ಏನು ಕತೆ ಹೇಳಿದ್ದೆ ಅದು ತುಂಬ ಚೆನ್ನಾಗಿ ಕಳಿಸಿದ್ಯಾ ನೀನು ಸಿನಿಮಾದಲ್ಲಿ ಅಂತಂದರು. ರಾಕ್ಲೈನ್ ಸರ್ ಕೂಡ ಅಷ್ಟೇ, ಅಪ್ಪ ನೀನು ನನಗೇನು ಕತೆ ಹೇಳಿದ್ದೆ ಇಂಟು 10 ಟೈಮ್ಸ್ ಬೆಟರ್ ಮಾಡಿದ್ಯಾ ಈ ಸಿನಿಮಾನ, ಸೊ ಸಾಕ್ಬಿಡು ನಮ್ಗೆ ಅಷ್ಟೇನೆ ಅಂತ ಅಂದಿದ್ರು. ಆ್ಯಂಡ್ ದರ್ಶನ್ ಸರ್ ಈ ಸಿನಿಮಾ ತುಂಬ ಅವ್ರಿಗೆ ಪರ್ಸ್ನಲಿ ತುಂಬ ಖುಷಿ ಕೊಟ್ಟಂಥ ಸಿನಿಮಾ. ಯಾಕಂದರೆ ಅವ್ರು ಅಷ್ಟು ಶ್ರಮ ಪಟ್ಟಿದ್ರು ಈ ಸಿನಿಮಾಗೋಸ್ಕರ. 2 ಲುಕ್ಕು, ಆ ವಾಯ್ಸ್ ಮಾಡ್ಯುಲೇಷನ್ಗಳು, ಬಾಡಿ ಲ್ಯಾಂಗ್ವೇಜ್ ಮಾಡ್ಯುಲೇಷನ್ನು, ಫಿಸಿಕ್ ಚೇಂಜು, ಪ್ರತಿಯೊಂದ್ರ ಮೇಲೂ ವರ್ಕ್ ಮಾಡ್ಕೊಂಬಂದಿದ್ರು ಸರ್. ಸೊ ಅವ್ರಿಗೂ ಒಂದು ವಿಶೇಷವಾದ ಪ್ರೀತಿ ಇತ್ತು ಈ ಸಿನಿಮಾ ಮೇಲೆ. ಆಮೇಲೆ ಏನು ಅಂತಂದರೆ ಅವ್ರು ಹೇಳಿದ್ದು, ಈ ಥರದ ಒಂದು ಸಿನಿಮಾ ಗೆದ್ದರೆ ಮತ್ತೆ ಇನ್ನೊಂದು ಈ ಥರ ಜಾನರ್ಗಳು ಮಾಡೋಕ್ಕಾಗತ್ತೆ, ಸ್ಟಾರ್ಗಳೆಲ್ಲರೂ ಒಂದು ಕಾಂಟೆಂಟ್ ಓರಿಯೆಂಟೆಡ್ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ಒಂದು ಅವಕಾಶ ಸಿಗುತ್ತೆ. ಸೊ ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅಂತಲೇ ಅವರು ಅಷ್ಟು ಶ್ರಮಪಟ್ಟು ಮಾಡಿದ್ರು. ಸೊ ಅವ್ರು ನಮ್ಮೆಲ್ಲರಿಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಅವ್ರಿಗೇನಿದ್ದು. ಈ ತಾರತಮ್ಯ, ಜಾತಿ ನಿಂದನೆ ಇದೆಲ್ಲ ಸಾಕಷ್ಟು ವರ್ಷಗಳಿಂದ ಬರ್ತಾ ಇದೆ. ಅದನ್ನ ನೀವು ತೋರಿಸಿದ್ದೀರಾ, ಒಂದು ಹಿಂಟ್ ಬಿಟ್ಕೊಟ್ಟಿದ್ದೀರಾ. ಮುಂದೆ ಇದಷ್ಟು ಅಂದ್ರೆ ಹೊಸ ಪ್ರತಿಭೆಗಳಿಗೆ, ಯುವ ನಿರ್ದೇಶಕರಿಗೆ ನಾಂದಿ ಆಗುತ್ತಾ ಇಂತಹ ನೈಜ ಘಟನೆಯ ಆಧಾರಿತ ಕಥೆಗಳು ಹುಟ್ಕೊಳ್ಳಕ್ಕೆ? ಹೌದು, ಅದೇ ನಾವು ಬೇರೆ ಅದರ್ ಲ್ಯಾಂಗ್ವೇಜಸ್ ಅಲ್ಲಿ ಸ್ವಲ್ಪ ನೋಡ್ತಾ ಇದೀವಿ ನಾವು ಈ ಥರ ಜಾನರ್ಗಳು ಅಂತ ಅಂದ್ಬಿಟ್ಟು ಅಂತ. ಸೊ ಕನ್ನಡದಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಈ ಜಾನರ್. ಸೊ ಏನೋ ಈ ಥರದೊಂದು ಹೊಸಬ್ರು ಪ್ರಯತ್ನ ಪಡೋದಕ್ಕೆ ಪಾಪ ಹೆದರ್ತಾರೆ ಯೂಶಲಿ. ಈ ಥರದೊಂದು ದೊಡ್ಡ ಸ್ಟಾರು ಅವ್ರು ಈ ಥರದೊಂದು ಪ್ರಯತ್ನ ಪಟ್ಟು ಗೆದ್ರೆ 100% ಎಲ್ಲರಿಗೂ ಧೈರ್ಯ ಬಂದ್ಬಿಡುತ್ತೆ, ಮಾಡ್ಬೋದ್ರಿ ಈ ಥರದ್ದು ಅಂತ ಅಂದ್ಬಿಟ್ಟು. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಐ ಥಿಂಕ್ ಇದೊಂದು ನಾಂದಿ ಹಾಡುತ್ತೆ ಈ ಥರದೊಂದು ಜಾನರ್ಗೆ ಅನ್ಸುತ್ತೆ. ನಾನು ರಿಯಾಕ್ಷನ್ ಬರ್ಬೇಕಾದ್ರೆ ಫ್ಯಾನ್ಸ್ ಹತ್ರ ಕೇಳಿದಾಗ ಅವ್ರು ಒಂದೇ ಮಾತು ಹೇಳ್ತಿದ್ದು, ಈ ಒಂದು ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಬರಬೇಕು, ಇಲ್ಲ ಅಂದ್ರೆ ಅದು ದೇಶಕ್ಕೆ ಮಾಡಿದ ದ್ರೋಹ ಅಂತ. ಸೊ ಇದಕ್ಕೊಬ್ರು ನಿರ್ದೇಶಕರಾಗಿ, ಒಬ್ರು ಆಡಿಯನ್ಸ್ ಆಗಿ ನೀವೇನ್ ಹೇಳ್ತೀರಿ? ಇಲ್ಲ, ಅದು ಅವ್ರ ಎಮೋಷನ್ಸ್ ಅಷ್ಟೇ. ಅದು ಎಮೋಷನ್ಸ್. ಒಳ್ಳೆ ಸಿನಿಮಾಗಳಿಗೆ 100% ಯಾವತ್ತೂ ಸರ್ಕಾರದಿಂದ ಗೌರವ ಸಿಕ್ಕಿದೆ. ಈ ಸಿನಿಮಾ ಜನರೆಲ್ಲ ಆ ಥರದೊಂದು ಆಸೆ ಪಡ್ತೀರಂದ್ರೆ 100% ಆ ಪೊಟೆನ್ಷಿಯಲ್ ಇರೋದಕ್ಕೋಸ್ಕರ ಖಂಡಿತವಲ್ಲ ಅದು ಆಗೋ ಟೈಮಲ್ಲಿ ಆಗ್ಬೋದು. ನನಗೂ ಒಂದು ಆಸೆ, ನನಗೆ ಈ ಸಿನಿಮಾಗೆ ಬರುತ್ತೋ ಇಲ್ಲ, ನಂಗೆ ದರ್ಶನ್ ಸರಿಗೆ ಬರಬೇಕು ಅನ್ನೋದು ನನ್ನ ಪರ್ಸ್ನಲ್ ಆಸೆ ಇದೆ. ಸೊ ಆ ನಿಟ್ಟಿನಲ್ಲಿ ಅಭಿಮಾನಿಗಳು ಏನಂದರೆ ಜನ ಏನು ರಿಸಲ್ಟ್ ಕೊಡ್ತಾರೆ ಅದೇ ಅಲ್ಟಿಮೇಟ್ ರಿಸಲ್ಟ್. ಈಗ ಅವ್ರಿಗೆ ಆ ಥರ ಒಂದು ಭಾವನೆ ಬರ್ತಾ ಇದೆ ಅಂತಂದರೆ ಐ ವಿಲ್ ರೆಸ್ಪೆಕ್ಟ್ ಇಟ್. ಸೊ ಮಾಲಾಶ್ರೀ ಅವರ ಮಗಳು ಆರಾಧನಾ ಯಾವತ್ತು ಸಿನಿಮಾ ತೆರೆ ಮೇಲೆ ನೋಡಿದಾಗ ಫಸ್ಟ್ ಸಿನಿಮಾ ಅಂತ ಹೇಳಕ್ ಆಗ್ತಾ ಇಲ್ಲ, ಫಸ್ಟ್ ಟೇಕ್ ಆರ್ಟಿಸ್ಟ್ ಅಂತ ಕೂಡ ದರ್ಶನ್ ಅವರು ಹೇಳಿದ್ರು. ಸೊ ಅವರಿಗೂ ಕೂಡ ರಾಜ್ಯ ಪ್ರಶಸ್ತಿ ಬರಬೇಕು ಅಂತ ಅಭಿಮಾನಿಗಳು ಒತ್ತಾಯಿಸ್ತಾ ಇದ್ದಾರೆ. ಜೊತೆಗೆ ಅವರ ಅಭಿನಯವನ್ನ ನೋಡಿದಾಗ ತೆರೆ ಮೇಲೆ ಏನನ್ಸ್ತು? ಮಾಲಾಶ್ರೀ ಮೇಡಮ್ ಏನಂದ್ರು ನಿಮ್ಮ ಬಳಿ? ಮಾಲಾಶ್ರೀ ಮೇಡಮ್ ಪಾಪ ಫಸ್ಟಿಂದ ತುಂಬ ಸಪೋರ್ಟಿವ್ ಆಗಿದ್ರು. ಯಾವತ್ತೂ ಆರಾಧನಾ ಕೂಡ ನಾನು ಈ ಥರದೊಂದು ಮಾಲಾಶ್ರೀ ಅವ್ರ ಮಗಳು, ನನ್ನ ರಾಮು ಅವ್ರ ಮಗಳು, ಇಷ್ಟು ದೊಡ್ಡ ಸೆಲೆಬ್ರಿಟೀಸ್ ಮಕ್ಕಳು ನಾವು. ಸೊ ಅಂತ ಆ ಗ್ರಾಂಟೆಡ್ ತಗೊಳ್ಳೇ ಇಲ್ಲ. ಅವ್ರಿಗೆ ತುಂಬ ಕಷ್ಟಪಡ್ತು, ತುಂಬ ಹಾರ್ಡ್ ವರ್ಕ್ ಮಾಡ್ತು, ಅಷ್ಟು ಡೆಡಿಕೇಟೆಡ್ ಕೆಲಸ ಮಾಡ್ತು. ಅವ್ರಿಗೆ ತುಂಬ ಪ್ರಿಪೇರ್ ಆಗಿ ಬಂದರು, ಟೇಕನ್ ಫಾರ್ ಗ್ರಾಂಟೆಡ್ ಇರಲಿಲ್ಲ. ಸೊ ಇವತ್ತು ನೀವೇನು ರಿಸಲ್ಟ್ ನೋಡ್ತಾ ಇದ್ದೀರಾ, ಇಟ್ ಈಸ್ ಅವರ್ ಶಿಯರ್ ಪರ್ಫಾರ್ಮೆನ್ಸ್. ನಾವು ಕೂಡ ಕ್ಯಾಸ್ಟಿಂಗ್ ಮಾಡ್ಬೇಕಾದ್ರೆ ಅಷ್ಟು ಅವ್ರದ್ದು ಆಡಿಷನ್ಸ್ಗಳನ್ನ ಮಾಡಿ, ಲುಕ್ ಟೆಸ್ಟ್ಗಳನ್ನ ಮಾಡಿ ಎಲ್ಲ ಓಕೆ ಆದಮೇಲೆ ಕ್ಯಾಸ್ಟಿಂಗ್ ಮಾಡಿದ್ದು. ಸೊ ಇವತ್ತು ರಿಸಲ್ಟ್ ಕಾಣಿಸಿದೆ ಅಂದರೆ ಅದು ಖಂಡಿತವಾಗ್ಲೂ ಆ ಹುಡುಗಿದು ಶ್ರಮ ಪಟ್ಟಿದ್ದಾರೆ. 100% ಮಾಲಾಶ್ರೀ ಮೇಡಮ್ ಜೊತೆಗೆ ಒಂದು ಮಗಳು ಅಂತಂದಾಗ ಅದ್ರದ್ದು ಒಂದು ಸಪೋರ್ಟ್ ಅವ್ರದ್ದು ಕೊಟ್ಟಿದ್ದಾರೆ.
ಬಟ್ ಅದು ಬಿಟ್ಟರೆ ಇಟ್ ಈಸ್ ಶಿಯರ್ ಆರಾಧನಸ್ ವರ್ಕ್. 12 ಗಂಟೆಯಿಂದ ಇವತ್ತಿನ ತನಕ ಆ ಅಭಿಮಾನಿಗಳ ಸಂಖ್ಯೆ ಕಮ್ಮಿ ಆಗಿಲ್ಲ, ಜಾಸ್ತಿ ಆಗ್ತಾ ಇದೆ. ಈ ಜನಸಾಗರ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ, ಎಷ್ಟು ಸಾರ್ಥಕತೆ ಇದೆ ಅಂತ? ಅದು ಅಗೇನ್ ಇದು ದರ್ಶನ್ ಸರ್ ಪವರ್ ಅಮ್ಮ. ಇದು ಅವ್ರಿಗಿರೋಂಥ ಒಂದು ಎನರ್ಜಿ, ಅವ್ರಿಗಿರೋಂಥ ಒಂದು ಆ ಸೆಲೆಬ್ರಿಟೀಸ್ಗಳ ಲವ್, ಅದ್ರ ಜೊತೆಗೆ ಒಂದು ಒಳ್ಳೆ ಕಾಂಟೆಂಟ್ ಸೇರಿದಾಗ ಸಿಗ್ತಾ ಇರೋ ರಿಸಲ್ಟೇ ಇವತ್ತು ನೀವೇನು ನೋಡ್ತಾ ರಾತ್ರಿ 12 ಗಂಟೆಯಿಂದ ಏನು ಅಬ್ರ ನಡೀತಾ ಇದೆ, ಇದು ಅದ್ರದ್ದೇ ಒಂದು ರಿಸಲ್ಟ್ ಅಂತ ಹೇಳ್ತೀನಿ ನಾನು. ಸೊ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಆಲ್ ದಿ ಫ್ಯಾನ್ಸ್. ಯಾಕಂದ್ರೆ ಸಿನಿಮಾ ಬಿಫೋರ್ ರಿಲೀಸ್ ಇಂದಾನು ಅವ್ರು ಅದನ್ನ ಚೆನ್ನಾಗಿ ಅದನ್ನ ಹೊತ್ಕೊಂಡೇ ಬಂದ್ರು, ಹೆಗಲ ಮೇಲೆ ಹೊತ್ಕೊಂಡೇ ತಗೊಂಡ್ಬಂದ್ರು. ಈಗ ಅದನ್ನ ತಲೆ ಮೇಲೆ ಹೊತ್ಕೊಂಡು ಹೊರಿಸ್ತಾ ಇದ್ದಾರೆ. ಸೊ ಅವರೆಲ್ಲರೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಕೊನೆಯದಾಗಿ ಸರ್, ಕಾಟೇರ ಅನ್ನುವಂತ ವ್ಯಕ್ತಿ ಆಗಿರ್ಬೋದು ಅಥವಾ ಘಟನೆ ನೈಜ ಘಟನೆ ಅಂತ ಗೊತ್ತಾಗುತ್ತೆ, ಬಟ್ ಆ ಕಾಟೇರ ಅನ್ನೋ ವ್ಯಕ್ತಿ ನೈಜ ಅಂದ್ರೆ ನಿಜ ಜೀವನದಲ್ಲಿ ಇದ್ದ, ಆ ತರ ಆಗಿತ್ತ ಏನು ಅಂತ ಹೇಳಿ? ನಾನು ಅದೇ ಹೇಳ್ದಂಗೆಮ್ಮ, ಹಲವಾರು ಘಟನೆಗಳನ್ನ ಇನ್ಕ್ಲೂಡ್ ಮಾಡಿ ಮಾಡಿದಂಥ ಸಿನಿಮಾ ಇದು. ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಪನಿಂಗ್ ಬರುವಂಥ ಒಂದು ಫಾರೆನ್ಸಿಕ್ ಟ್ರ್ಯಾಕ್ ಇರ್ಬೋದು, ಅಥವಾ ನಾವು ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತಾ ಇರೋಂಥ ವಿಷಯ ಇರ್ಬೋದು, ಉಳುವನೆ ಭೂಮಿ ಒಡೆಯ ಇರ್ಬೋದು, ಈ ಥರದ್ದು ಒಂದು ಹಲವಾರು ನೈಜ ಘಟನೆಗಳು ಒಂದೇ ಟೈಮ್ ಪೀರಿಯಡಲ್ಲಿ ನಡೆದಿದ್ದು. ಅದನ್ನೆಲ್ಲಾನು ಬೇಸ್ ಮಾಡಿ ಕಾಟೇರ ಅನ್ನೋ ಒಬ್ಬ ವ್ಯಕ್ತಿಯ ಲೈಫ್ನಲ್ಲಿ ನಡೆದಂಥ ವಿಷಯಗಳನ್ನ ಕನೆಕ್ಟ್ ಮಾಡ್ಕೊಂಡು ಹೋಗಿದ್ದೀವಿ. ಅವನ ಪ್ರಪಂಚದಲ್ಲಿ ಅವನು ಆ ಟೈಮಲ್ಲಿ ಇದ್ದಿದ್ದಾಗ ಏನೇನು ಆ ಘಟನೆಗಳು ನಡೆದಿರುತ್ತೆ ಅನ್ನೋದನ್ನ ಚಿಕ್ಕ ಇಮ್ಯಾಜಿನೇಷನ್, ಅಂದರೆ ಫಿಕ್ಷನ್ ಆ್ಯಂಡ್ ನಾನ್ ಫಿಕ್ಷನ್ ಎರಡನ್ನೂ ಬ್ಲೆಂಡ್ ಮಾಡಿ ಮಾಡಿದಂಥ ಸಿನಿಮಾ ಇದು. ಕಾಟೇರ ಅಂತ ಒಂದು ವ್ಯಕ್ತಿ ಪರ್ಟಿಕ್ಯುಲರ್ ಆಗಿ ಅಂತ ಅಲ್ಲ, ಬಟ್ ಆ ಥರದ್ದು ಎಷ್ಟೋ ಜನ ಕಾಟೇರಗಳು ಆ ಟೈಮಲ್ಲಿದ್ದರು. ಸೊ ಅವರೆಲ್ಲರೂ ರೆಪ್ರೆಸೆಂಟ್ ಮಾಡ್ತಿರೋದು ಈ ಒಬ್ಬ ಕಾಟೇರ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದು ತರುಣ್ ಸುಧೀರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.